ಅದು ಅವರು ಪಾರ್ಟಿಯವರು ಯೋಚನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ MLAಗಳು ಯೋಚನೆ ಮಾಡ್ತಾರೆ, ಇಲ್ಲಿದ್ರೆ ನಮ್ದು ನೆಕ್ಸ್ಟ್ ಎಲೆಕ್ಷನ್ ನಾನು ನಿಂತ್ರೆ ಡಿಪಾಸಿಟ್ ಬರಲ್ಲ ಅಂತ ಹೇಳಿದ್ದಾರೆ. ಒಬ್ಬ ದಾವಣಗೆರೆಯನ್ನು ಹೇಳಿದಾರಲ್ಲ, ನಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಫಂಡ್ ಕೊಟ್ಟಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಇನ್ನೊಬ್ಬ ರಾಯರೆಡ್ಡಿ ಈ ಫ್ರೀಗಳನ್ನು ಕೊಟ್ಕೊಂಡಿದ್ರೆ ನಾವು ಚೊಂಬೆ ಎತ್ಕೊಂಡು ಹೋಗ್ಬೇಕು ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಗುಲ್ಬರ್ಗಾದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ಇದ್ದಾರೆ, ನಾವು ಇದುವರೆಗೂ 16 ತಿಂಗಳಾಗಿದೆ, ನಾನು ಒಂದೇ ಒಂದು ಅಭಿವೃದ್ಧಿ ಕಲ್ಲಾಕಿಲ್ಲ, ನನ್ನ ಜನ ನನ್ನ ತಲೆ ಮೇಲೆ ಕಲ್ಲಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಅವರ ನುಡಿಮುತ್ತುಗಳು. ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದ 16 ತಿಂಗಳಲ್ಲಿ 16 ಭ್ರಷ್ಟಾಚಾರದ ಅವತಾರಗಳನ್ನ ತಾಳ್ತಾ ಇದೆ. 16 ತಿಂಗಳಲ್ಲಿ 16 ಭ್ರಷ್ಟಾಚಾರ ಅವತಾರಗಳನ್ನ ತಾಳ್ತಾ ಇದೆ. ಇನ್ನು ಮುಂದೆ ಏನೇನು ಅವತಾರಗಳು ಬರ್ತದೋ ಗೊತ್ತಿಲ್ಲ. ಒಟ್ನಲ್ಲಿ ತಿಂಗಳಿಗೊಂದು ಸ್ಕ್ಯಾಂಡಲ್ ಅಂತೂ ಈ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿ. ಸಿದ್ದರಾಮಯ್ಯನವ್ರಿಗೆ ಹಿಡಿತಾ ಇಲ್ಲ. ಇಲ್ಲಿ DK ಆಡಿದ್ದೇ ಆಟ. ಹೇಳೋರು ಕೇಳೋರು ಯಾರು ಈ ಸರ್ಕಾರಕ್ಕಿಲ್ಲ. ದುಡ್ಡಿಲ್ಲಲ್ಲ, ಯಾರು ಸಿದ್ದರಾಮಯ್ಯನ ಮನೆ ಬಾಗಿಲಿಗೆ ಒಬ್ಬ MLAನೂ ಓದ್ತಾ ಇಲ್ಲ. ಯಾಕೆಂದ್ರೆ ದುಡ್ಡಿಲ್ಲ ಅವ್ರ ಹತ್ರ. MLAಗಳೇ ಓದ್ತಾ ಇಲ್ಲ, ಸಿದ್ದರಾಮಯ್ಯ ನೋಡಕ್ಕೂ ಓದ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಅದರಿಂದ ಈ ರಾಜ್ಯದಲ್ಲಿ ಒಂದು ರೀತಿ ಇರೋಂಥ ಸರ್ಕಾರ ಒಂದು ICUನಲ್ಲಿ ಇರೋಂಥ ಸರ್ಕಾರ. ಯಾವಾಗ ಈ ವೆಂಟಿಲೇಟರ್ ತೆಗಿತೈತೋ ಅವಾಗ ಸತ್ತೋಗ್ತದೆ.